ಧರ್ಮಸ್ಥಳ ಪ್ರಕರಣದ ತನಿಖೆಗೆ ರಾಜ್ಯ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿ ತನಿಖೆಗೆ ಸೂಚನೆಯನ್ನ ನೀಡಿದೆ. 4 ತಂಡಗಳಾಗಿ ಎಸ್ಐಟಿಯನ್ನ ರಚನೆ ಮಾಡಿದ್ದು ಧರ್ಮಸ್ಥಳ ಪ್ರಕರಣ ತನಿಖೆಗೆ ಎಸ್ಐಟಿ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓರ್ವ ಐಪಿಎಸ್ ಅಧಿಕಾರಿಯನ್ನ ಕೈಬಿಡಲು ಸರ್ಕಾರಕ್ಕೆ ಶಿಫಾರಸು ಮಾಡಲಾಗಿದೆ. ತನಿಖಾ ತಂಡದಿಂದ ಐಪಿಎಸ್ ಸೌಮ್ಯಲತಾ ಕೈಬಿಡಲು ಶಿಫಾರಸು ಮಾಡಲಾಗಿದ್ದು, ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿರುವ ಹಿರಿಯ ಅಧಿಕಾರಿ ಎಸ್ಐಟಿ ತಂಡದಿಂದ ಕೈಬಿಡುವಂತೆ ಸೌಮ್ಯಲತಾ ಮನವಿಯನ್ನ ಮಾಡಿದ್ದಾರೆ. ಕೆಲ ದಿನಗಳಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಿರುವ ಧರ್ಮಸ್ಥಳ ಗ್ರಾಮದ ಶವಗಳ ಪ್ರಕರಣದ ತನಿಖೆಗೆ ರಾಜ್ಯ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ. ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ 4 ಅಧಿಕಾರಿಗಳ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿದ್ದು, ಎಸ್ಐಟಿ ಸದಸ್ಯರಾಗಿ ಅನುಚೇತ್, ಜಿತೇಂದ್ರ ಜೊತೆಗೆ ಸೌಮ್ಯಲತಾ ಕೂಡ ಇದ್ದು, ಈಗ ಎಸ್ಐಟಿ ತಂಡದಿಂದ ಕೈ ಬಿಡುವಂತೆ ಸೌಮ್ಯಲತಾ ಮನವಿಯನ್ನ ಮಾಡಿದ್ದಾರೆ. ಇನ್ನು ನಿನ್ನೆ ತಾನೇ ಹೆಚ್ಚುವರಿ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಆದೇಶವನ್ನು ಕೂಡ ಹೊರಡಿಸಲಾಗಿತ್ತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳೀಧರ್, ಯಾಕೆ ತನಿಖೆಯಿಂದ ಹಿಂದೆ ಸರಿತಾ ಇದ್ದಾರೆ? ಸರ್ಕಾರ ಇದನ್ನ ಸ್ವೀಕರಿಸುತ್ತಾ? ಕವೆ, ನಾವು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿ ತಂಡವನ್ನ ರಚನೆಯನ್ನ ಮಾಡ್ಕೊಂಡಿರುವಂತದ್ದು. ಅದರಲ್ಲಿ ಕೂಡ ಐಪಿಎಸ್ ಅಧಿಕಾರಿಯಾದಂತಹ ಸೌಮ್ಯಲತಾ ಮತ್ತು ಅನುಚಿತ್ ಇಬ್ರು ಕೂಡ ಈ ತನಿಖೆಯಿಂದ ಹಿಂಸರಿಬೇಕು ಅಂತೇಳಿ ತೀರ್ಮಾನವನ್ನ ಮಾಡ್ಕೊಂಡಿದ್ರು. ಆದ್ರೆ ಸೌಮ್ಯಲತಾ ಅವರಿಗೆ ಮಾತ್ರ ಈ ಅವಕಾಶ ಈಗ ಸಿಗ್ತಾ ಇರೋಂಥದ್ದು. ಯಾಕಂದ್ರೆ ಕೆಲವು ವೈಯಕ್ತಿಕ ಕಾರಣಗಳು, ಅವರು ಕೊಟ್ಟಂತ ಕಾರಣಗಳಿಗೆ ಸರ್ಕಾರ ಅಂದ್ರೆ ಎಸ್ಐಟಿ ಮುಖ್ಯಸ್ಥರು ಒಪ್ಕೊಂಡಿರೋಂಥದ್ದು. ಆ ಹಿನ್ನೆಲೆಯಲ್ಲಿ ಅವರನ್ನ ಕೈ ಬಿಡಬಹುದು ಅಂತೇಳಿ ಈಗ ಶಿಫಾರಸನ್ನು ಕೂಡ ಸರ್ಕಾರಕ್ಕೆ ಮಾಡಿರುವಂತದ್ದು. ಈ ಮೂಲಕ ಎಸ್ಐಟಿಯ ತನಿಖೆ ಏನಿತ್ತು, ಆ ತನಿಖೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅನುಚಿತ್ ಅವರು ಮುಂದುವರಿತಾರೆ, ಆದ್ರೆ ಸೌಮ್ಯಲತಾ ಅವರು ಈ ಪ್ರಕರಣದ ತನಿಖೆಯಲ್ಲಿ ಮುಂದುವರಿಯಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಗ್ತಾ ಇದಾವೆ. ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ, ಮತ್ತೊಬ್ಬ ಅಧಿಕಾರಿ ಅಂದ್ರೆ ನಾನ್ ಐಪಿಎಸ್ ಅಧಿಕಾರಿ ಏನೋ ಟೀಮ್ ನಲ್ಲಿದ್ದಾರೆ, ಅವರು ಕೂಡ ನಾಳೆ ಪ್ರಕರಣದಿಂದ ಹಿಂಸರಿಯುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಅದೇ ಏನೋ ಕ್ಷೇತ್ರದಲ್ಲಿ ಅವರು ವಿದ್ಯಾರ್ಥಿಯಾಗಿ ಕೆಲಸವನ್ನ ಅಂದ್ರೆ ಓದಿದ್ರು. ಆ ಸಂದರ್ಭದಲ್ಲಿ ಓದಿರುವಂತ ಹಿನ್ನೆಲೆಯಲ್ಲಿ ತನಿಖೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮನವಿಯನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ. ನಾಳೆ ಅವ್ರದ್ದು ಏನಾದ್ರು ಮನವಿ ಆದ್ರೆ ಅವರನ್ನು ಸುಳ್ಳ ಕೂಡ ಕೈ ಬಿಡುವಂತ ಸಾಧ್ಯತೆಗಳಿರುವಂತದ್ದು. ಸದ್ಯಕ್ಕೆ ಸೌಮ್ಯಲತಾ ಅಂದ್ರೆ ಅನುಚೇತ್ ಅವರನ್ನು ಹೊರತುಪಡಿಸಿ ಸೌಮ್ಯಲತಾ ಅವರನ್ನ ಈಗ ಅಂದ್ರೆ ತನಿಖಾ ತಂಡದಿಂದ ಕೈ ಬಿಡ್ಲಿಕ್ಕೆ ಸರ್ಕಾರಕ್ಕೆ ಶಿಫಾರಸನ್ನ ಏನು ಎಸ್ಐಟಿಯ ಮುಖ್ಯಸ್ಥರು ಮಾಡ್ತಾ ಇರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಮುರಳೀಧರ್ ಡೀಟೇಲ್ಸ್ಗಾಗಿ.